ಕಥಾಬಿಂದು ಪ್ರಕಾಶನ ಪ್ರದೀಪ್ ಕುಮಾರ್ ಸಾಹಿತ್ಯೋತ್ಸವ ಕಾರ್ಯಕ್ರಮ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಥಾಬಿಂದು ಪ್ರಕಾಶನ ಪ್ರದೀಪ್ ಕುಮಾರ್ ಸಾಹಿತ್ಯೋತ್ಸವ ಕಾರ್ಯಕ್ರಮ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 130ನೇ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಹಲವು ಪ್ರಕಾರದ ನೃತ್ಯ ವೈವಿಧ್ಯತೆಯೊಂದಿಗೆ ಜರುಗಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಸಾಹಿತ್ಯ ಪ್ರಸ್ತುತಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿನಂತಿ ಹರಿಕಾಂತ್, ಚಿನ್ಮಯಿ, ಗಗನ, ಸನ್ನಿಧಿ, ರಿತ್ವೆ, ಸಂಸ್ಥೆಯ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದೆ ವಿದೂಷಿ ಲಕ್ಷ್ಮೀ ತೆರೆದಾಳ ಮಠದ ಮನೆಯ ಶಿಷ್ಯರು, ಸಂಸ್ಥೆಯ ಮಹಿಳಾ ತಂಡದ ಸುಭಾಷಿಣಿ ಚಂದ್ರ ಹಾಗೂ ಬಳಗದವರು ವಿನೂತನ ರೀತಿಯಲ್ಲಿ ನೃತ್ಯ ಪ್ರಸ್ತುತಿ ನೀಡಿ ದಾಖಲೆ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಕಲಾವಿದರಿಗೆ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರಿಗೆ ಶಾಲು ಹೊದಿಸಿ ಗೌರವ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್, ಅಚ್ಯುತ ಭಟ್, ಪ್ರೀಶನ್ ಶೆಟ್ಟಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಕಲಾಮಾಣಿಕ್ಯಗಳಿಂದ ಮಡಿಕೆ ಮೇಲೆ ನಿಂತು ರಿಂಗ್ ಡ್ಯಾನ್ಸ್ ಜೊತೆಗೆ ಫೈರ್ ಡ್ಯಾನ್ಸ್, ರಿಂಗ್ ತಿರುಗಿಸಿಕೊಂಡು ಕೋಲಾಟದ ಜೊತೆಗೆ ಮೊಳೆಯ ಮೇಲೆ ನಿಂತು ನೃತ್ಯ, ರಾಮಾಯಣದ ಮುಖ್ಯ ಸನ್ನಿವೇಶಗಳನ್ನು ಭರತನಾಟ್ಯದ ಮೂಲಕ ಪ್ರಸ್ತುತಿ, ಜನಪದ ನೃತ್ಯ, ಸಿನಿಮೀಯ ನೃತ್ಯ, ವೆಸ್ಟರ್ನ್ ನೃತ್ಯ, ತುಳು ಬ್ರಹ್ಮ ಕುವೆಂಪು ವಿರಚಿತ ಹಾಡಿಗೆ ಭರತನಾಟ್ಯ, ಸಮೂಹ ಜನಪದ ನೃತ್ಯ, ಕನ್ನಡ ಹಾಡಿಗೆ ನೃತ್ಯ, ಸಮೂಹ ಭರತನಾಟ್ಯ ಹೀಗೆ ಹಲವು ಬಹುವಿಧ ನೃತ್ಯ ಪ್ರಕಾರಗಳು ನಡೆದು ಚರಿತ್ರೆ ಸೃಷ್ಟಿಸಿದವು. ನ್ಯೂಸ್ ಬ್ಯೂರೋ, ಕಾಸರಗೋಡು.